ಕುಷ್ಟಗಿ ತಾಲೂಕಿನ ಹಿರೇಮನ್ನಾಪುರ ಗ್ರಾಮದಲ್ಲಿ ಅತ್ಯಂತ ಅದ್ದೂರಿಯಾಗಿ 14ನೇ ಕೊಪ್ಪಳ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ಇಲ್ಲಿನ ಗವಿಸಿದ್ದೇಶ್ವರ ಪ್ರೌಢಶಾಲೆಯ ಆವರಣದಲ್ಲಿ ಅತ್ಯಂತ ಅದ್ದೂರಿಯಾಗಿ ನಡೆಯಿತು. ಶನಿವಾರ ಬೆಳಗ್ಗೆ 7 ಗಂಟೆಗೆ ಪರಿಷತ್ ಧ್ವಜಾರೋಹಣ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಜಿಲ್ಲಾಧ್ಯಕ್ಷ ಶರಣೇಗೌಡ ಪಾಟೀಲ್ ನೆರವೇರಿಸಿದರು. ಶಾಸಕ ಹಾಗೂ ವಿಧಾನಸಭೆಯ ವಿರೋಧ ಪಕ್ಷದ ಮುಖ್ಯ ಸಚೇತಕ ದೊಡ್ಡನಗೌಡ ಪಾಟೀಲ್ ರಾಷ್ಟ್ರ ಧ್ವಜಾರೋಹಣವನ್ನು ನೆರವೇರಿಸಿದರು. ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷ ಲೆಂಕಪ್ಪ ವಾಲಿಕಾರ್ ಕನ್ನಡ ಧ್ವಜಾರೋಹಣವನ್ನು ನೆರವೇರಿಸಿ ಶಾಲಾ ಮಕ್ಕಳಿಂದ ಪಥಸಂಚಲನ ಕಾರ್ಯಕ್ರಮ ಹಾಗೂ ಗೌರವ ವಂದನೆ ಕಾರ್ಯಕ್ರಮ ನಡೆಯಿತು. ಹಿರೇಮನ್ನಾಪುರ ಗ್ರಾಮ ಘಟಕ, ಕರ್ವೆ ಕಾರ್ಯಕರ್ತರು ಹಾಗೂ ಶಾಲಾ ವಿದ್ಯಾರ್ಥಿಗಳು ಮತ್ತು ಸ್ಥಳೀಯ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಹಿರೇಮನ್ನಾಪುರ ಇವರಿಂದ 200 ಮೀಟರ್ ಕನ್ನಡ ಧ್ವಜ ಮೆರವಣಿಗೆ ಕಾರ್ಯಕ್ರಮ ನಡೆಯಿತು. ಎತ್ತಿನ ಬಂಡಿಯ ಮೂಲಕ ಹಾಗೂ ತೆರೆದ ವಾಹನದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಜಿಲ್ಲಾ ಸಮ್ಮೇಳನಾಧ್ಯಕ್ಷ ಶೇಖರಗೌಡ ಮಾಲಿ ಪಾಟೀಲ್ ಇವರನ್ನು ಬಾಜಾ ಭಜಂತ್ರಿ, ಡೊಳ್ಳು ಕುಣಿತ, ಭಜನಾ ಮಂಡಳಿ, ಹೆಜ್ಜೆ ಮೇಳ ಸೇರಿದಂತೆ ಹಲವಾರು ಕಲಾ ತಂಡದೊಂದಿಗೆ ಅದ್ಧೂರಿ ಮೆರವಣಿಗೆಯನ್ನು ಮಾಡಲಾಯಿತು. ಈ ಸಂದರ್ಭದಲ್ಲಿ ಶಾಸಕ ಹಾಗೂ ವಿಧಾನಸಭೆಯ ವಿರೋಧ ಪಕ್ಷದ ಮುಖ್ಯ ಸಚೇತಕ ದೊಡ್ಡನಗೌಡ, ಮಾಜಿ ಶಾಸಕ ಅಮರೇಗೌಡ ಪಾಟೀಲ್ ಬಯಾಪುರ್, ಮಾಜಿ ಜಿಲ್ಲಾ ಪಂಚಾಯತ್ನ ಸದಸ್ಯರಾದ ದೊಡ್ಡಯ್ಯ ಗದ್ದಡಕಿ, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷ ಶರಣೇಗೌಡ ಪಾಟೀಲ್, ಕೆ ಮಹೇಶ್, ಲೆಂಕಪ್ಪ ವಾಲಿಕಾರ್, ಹನುಮೇಶ್ ಗುಮ್ಗೇರ, ವಿರೂಪಾಕ್ಷಪ್ಪ ವಂದಾಲಿ, ಎಸ್.ಜಿ. ಕಡೆಮನಿ, ಉಮೇಶ್ ಹಿರೇಮಠ, ರವೀಂದ್ರ ಭಾಕ್ಳೆ, ಶಿವಾನಂದ ಹಿರೇಮಠ, ಪರ್ಸರ್ಸ್ ಹಳ್ಳಳ್ಳಿ, ಶರಣಪ್ಪ ಲೈನದ್, ದೇವರಾಜ್ ವಿಶ್ವಕರ್ಮ, ವೀರಬಸಯ್ಯ ಕಾಡ್ಗಿಮಠ್, ಬುಡ್ನೇಸಾಬ್ ಕಲಾದ್ಗಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಯಾಕಂದ್ರೆ ಕನ್ನಡ ಜಾತ್ರೆ ಮಾತಾಡೋ ಸಂದರ್ಭದಲ್ಲಿ ನಾವು ಯಾವ ಕೂಡ ನಮ್ಗೆ ಎದುರಾಗಬಾರ್ದು ಅಂತೇಳಿ ನಮ್ದು ಏನೇ ಕಷ್ಟಗಳಿದ್ರು ಏನೇ ನೋವುಗಳಿದ್ರು ಕೂಡ ಹಮ್ಮಿಕೊಂಡು ಆ ಮಟ್ಟಿಗೆ ನಾವು ಇಟ್ಕೊಂಡು ಇವತ್ತು ಕನ್ನಡ ಜಾತ್ರೆಯನ್ನು ಮಾಡ್ತಕ್ಕಂಥದ್ದು ಬಹಳ ಸಂತೋಷ ತಂದಿದೆ. ಬರಗಾಲದ ಮಧ್ಯನೂ ಕೂಡ ಅಚ್ಚುಕಟ್ಟ ಈ ಕಾರ್ಯಕ್ರಮ ಮಾಡ್ತಕ್ಕಂಥದ್ದು ನಿಜರು ಕೂಡ ಬಹಳ ಶ್ಲಾಘನೀಯ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ 2 ದಿವಸ ಈ ಕಾರ್ಯಕ್ರಮ ನಡೆಯೋದ್ರಿಂದ ಬಹುಶಃ ವಿವಿಧ ಗೋಷ್ಠಿಗಳು ಕೂಡ ಇಲ್ಲಿ ನಡೀತಾ ಇದೆ. ಆ ಗೋಷ್ಠಿಗಳಲ್ಲಿ ನಮ್ಮ ಎಲ್ಲರ ಉಪಸ್ಥಿತಿ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಅಂತೇಳಿ ನಾನು ಹೇಳೋದಕ್ಕೆ ಬಯಸ್ತೇನೆ. ಯಾಕಂದ್ರೆ ಬೇರೆ ಬೇರೆ ಕಡೆ ಸಾಹಿತಿಗಳು ಬಂದಿದ್ದಾರೆ, ಬೇರೆ ಕಡೆಯಿಂದ ಅನೇಕ ಜನ ಹಿರಿಯರು ಬರ್ತಾರೆ, ಅವ್ರ ವಿಚಾರವಾಗಿ ನಮ್ಗೆ ತಿಳಿಸ್ತಾರೆ. ಕನ್ನಡಮ್ಮನ ಒಂದು ಜಾತ್ರೆ ಬಹುಶಃ ಆ ಒಂದು ನುಡಿ ಹಬ್ಬದಲ್ಲಿ, ಅಕ್ಷರ ಹಬ್ಬದಲ್ಲಿ ನಾವೆಲ್ಲರೂ ಕೂಡ ಇರಬೇಕಾಗಿರ್ತಕ್ಕಂಥದ್ದು ಬಹಳ ಮುಖ್ಯ. ಹಾಗಾಗಿ ಈ ಗ್ರಾಮದ ಎಲ್ಲ ಹಿರಿಯರಿಗೆ, ಎಲ್ಲ ವಿಮುಖ ಮಿತ್ರರಿಗೆ ಕೂಡ ತಾಯಿಗೂ ಕೂಡ ವಿಜ್ಞಾಪನೆ ಮಾಡಿದ್ರೆ, ಬೇರೆ ಬೇರೆ ಕಡೆಯಿಂದ ಬಂದಿರ್ತಕ್ಕಂಥ ವಿಜ್ಞಾಪನೆ ಮಾಡ್ತಿದ್ದೆ. ಬಹುಶಃ ಕುಷ್ಟಗಿ ತಾಲೂಕಿನಲ್ಲಿ ಒಂದು ಜಾತ್ರೆ ನಡೀತು, ಅದು ಅಕ್ಷರ ಜಾತ್ರೆ ಬಹಳ ಅಚ್ಚುಕಟ್ಟಾಗಿ ನಡೀತು, ಬಹಳ ಎಲ್ಲ ಜನರು ಕುಡಿತು ಅನ್ನೋ ರೀತಿ ಒಳಗಡೆ ನಾವು ಈ ಕಾರ್ಯಕ್ರಮ ನಡೆಸಿಕೊಡ್ಬೇಕು. ಅದಕ್ಕೆ ತಾವೆಲ್ಲರೂ ಕೂಡ ಸಹಕಾರ ಕೊಡಬೇಕು ಅಂತಕ್ಕಂಥ ವಿನಂತಿಯನ್ನು ಕೂಡ ಸಂದರ್ಭದಲ್ಲಿ ಮಾಡಿಕೊಂಡು ನಮ್ಮೆಲ್ಲರೂ ಕೂಡ ಮತ್ತೊಮ್ಮೆ ಅತ್ಯಂತ ತುಂಬುವುದರಿಂದ ಸ್ವಾಗತವನ್ನ ಕೋರಿ ನನ್ನ ಮಾತನ್ನು ಮುಗಿಸಿ ನಮಸ್ಕಾರ. ಆದ್ರೆ ನಮ್ಮ ಹೊಟ್ಟೆ ಹುರಿ ಎಷ್ಟಿದೆ ಅಂದ್ರೆ, ಒಡಲ ಬೆಂಕಿಲಿ ಹೆಣವೆಂದೋ ದೇವರೇ, ನನ್ನ ಒಡಲ ಬೆಂಕಿ ಎಷ್ಟು ತೀವ್ರವಾಗಿದೆ ಅಂದ್ರೆ ಎಷ್ಟು ಹೆಣಗಳನ್ನಾದರೂ ನೀವು ಬೇಯಿಸಬಹುದು, ಅಷ್ಟು ಒಡಲುರಿ ನನಗೆ ಇದೆ ಅಂತ ಹೇಳಿ ನಮ್ಮ ಅನಕ್ಷರಸ್ಥರು ತನ್ನ ದುಃಖವನ್ನ ಹೇಳ್ಕೊಳ್ತಾರೆ. ಅವರು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾರೆ, ದೇವರೇ ಬಡವರಿಗೆ ಸಾವು ಕೊಡಬೇಡ ಅಂತ ಕೇಳ್ಕೊಳ್ತಾರೆ. ಇದು 3000-4000 ವರ್ಷಗಳ ಹಿಂದಿನ. ನೀವು ನಗರ ಪ್ರದೇಶಗಳಿಗೆ ಬಂದ್ರೆ ನಮ್ಮ 5 ಸ್ಟಾರ್ ಹೋಟೆಲ್ಗಳಲ್ಲಿ ಒಂದು ಊಟಕ್ಕೆ 25,000 ಕೊಟ್ಟು ಊಟ ಮಾಡ್ತಕ್ಕಂಥ ಜನ ಇವರು ಬರಗಾಲದಲ್ಲೂ ಇದ್ದಾರೆ, ಮುಂದೆನೂ ಇರ್ತಾರೆ, ಹಿಂದೆ ಕೂಡ ಇದ್ರು. ಈ ಪರಿಸ್ಥಿತಿ ಹೇಗಿದೆ ಅಂದ್ರೆ ಇದು 3500 ವರ್ಷಗಳ ಹಿಂದಿನ ಕಥೆ ಅಲ್ಲ. ನಾನು ಕೊಪ್ಪಳದ ಕಥೆಯೊಂದನ್ನು ನಿಮಗೆ ಹೇಳೋದಕ್ಕೆ ಬಯಸ್ತೇನೆ. ಕೊಪ್ಪಳದ ಒಬ್ಬ ಅಮ್ಮಪ್ಪ ತನ್ನ ಮಗನಿಗೆ ತೀವ್ರವಾದ ಕಾಯಿಲೆ ಮಾಡಿರ್ತಕ್ಕಂಥವ್ರು ಅವರು. ಅದಕ್ಕಾಗಿ ಆಮೇಲೆ ವೇದಿಕೆ ಮೇಲೆ ಇರ್ತಕ್ಕಂಥ ಇವತ್ತಿನ ನಮ್ಮ ಯುವಕರಿಗೆ ಬಂದಿದೆ ನೋಡ್ರಿ. ನೀವು ಈಗ ಸಂಜೆ ಮುಂದೆ ಯಾವ್ದಾದ್ರು ಒಂದು ಸಂಗೀತ ಕಾರ್ಯಕ್ರಮ ಐತಂದ್ರೆ ಮಾತಿ ಈ ಎಲ್ಲ ಗ್ರೌಂಡ್ ತುಂಬ ಹೋಗುತ್ತೆ. ಈ ಕಾರ್ಯಕ್ರಮಕ್ಕ ಕುರ್ಚಿನೇ ಖಾಲಿ. ಇಲ್ಲಿ ಎಂತೆಂತ ಸಾಹಿತಿಗಳನ್ನ ಕರೆಸೋದಂದ್ರ ನಾನು ಅದನ್ನ ನಿಜವಾಗ್ಲೂ ಇದನ್ನು ಓದೇ ಇಲ್ಲ. 10 ಗಂಟೆಗೆ ಊರಿಗೆ ಬಂದಿನಿ, ಅದಕ್ಕ ಫೋನ್ನಾಗ ಇವ್ರು ಹೇಳಿದ್ರು, ಬಂದೆ. ಇಲ್ಲಿ ಕುಂತೀನಿ, ಸಾಹಿತ್ಯದ ದಿಗ್ಗಜರು ನನ್ನ ಮುಂದೆ ಹೊಂಟಿದ್ರು. ಇದೇನಪ್ಪ ಇವ್ರು ಇಲ್ಲಿ ಅಂತೇಳಿ ಅವ್ರ ಹೆಸರು ಹಿಡಿದು ಕೂಗ್ತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಯ್ತು ಹನುಮಂತಯ್ಯನವರಿಗೆ, ಸಿದ್ದರಾಮಯ್ಯನವರಿಗೆ. ಅಂದ್ರೆ ಇವತ್ತು ಸಾಹಿತ್ಯದ ಮೇರು ಜಗತ್ತಿನಲ್ಲಿ ಅವರು ಕಾಣಿಸಿಕೊಂಡಂತ ವ್ಯಕ್ತಿಗಳನ್ನ ಇಂಥ ನಮ್ಮ ಗ್ರಾಮಕ್ಕೆ ಕರೆಸಿ
ಇವತ್ತು ಏನು ನಮಗೆ ಪಾಠವನ್ನು ಮಾಡಿದ್ದೀರಿ. ನಿಜವಾಗಲೂ ಈ ಸಂಯೋಜಕರಿಗೆ ನಾವು ಮೊದಲ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಯಾಕಂದ್ರೆ ಇವರು ನೀವು ಎಷ್ಟು ಹುಡುಕಾಡಿದ್ರೆ ಸಿಗಲಾರಂತ ವ್ಯಕ್ತಿಗಳು. ನಮ್ಮ ತಾಲೂಕಿಗೆ ಹಿಂದೆ ನನ್ನದೇ, ಹಾಗಾಗಿ ಇವತ್ತು ನಮಗೆ ಕೇವಲ 100 ಕಿಲೋಮೀಟರ್ ಅಂದ್ರೆ ಈಗಾಗಲೇ ಕೊಪ್ಪಳ ಏತ ನೀರಾವರಿ ಇವತ್ತು ಜಾರಿಯಾಗಿದೆ. ಕೆರೆಗಳಿಗೆ ನೀರು ತುಂಬಿಸ್ತಕ್ಕಂಥದ್ದು ನಡೀತಾ ಇದೆಯಲ್ಲ. ಇವತ್ತು ಇವತ್ತೇನಂದ್ರೆ ಇಲ್ಲಿ ಯಾವುದು ನಮ್ಮ ಯಲಬುರ್ಗಿ ಇವತ್ತು ಬೇರೆ ಬೇರೆ ಕೆರೆಗಳಿಗೆ ನೀರು ಬಂದಿರತಕ್ಕಂಥದ್ದನ್ನು ನಾವು ನೋಡಿದ್ದೇವೆ. ಅಲ್ಲಿಂದ ಕೇವಲ 14 ಕಿಲೋಮೀಟರ್ದಲ್ಲಿ ಹಿರೇಹಳ್ಳ ಇವತ್ತು ಜಲಾಶಯಕ್ಕೆ ನೀರನ್ನ ತರ್ತಕ್ಕಂಥ ಕೆಲಸವನ್ನ ಇವತ್ತು ಆಡಳಿತ ಪಕ್ಷ ಇರಬಹುದು ಅಥವಾ ವಿರೋಧ ಪಕ್ಷ ಇರಬಹುದು ಆ ಜವಾಬ್ದಾರಿಯನ್ನು ಹೊರತಕ್ಕಂಥ ಕೆಲಸವನ್ನ ಮಾಡಿದ್ರೆ ಏನ್ ನಮಗೆ ನೀರಿನ ಶಾರ್ಟೇಜ್ ಆಗ್ತಾ ಇದೆಯಲ್ಲ, ಏನ್ ರೈತರ ಬೆಳೆ ಬೆಳಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಆ ಕನಸನ್ನ ನನಸು ಮಾಡ್ತಕ್ಕಂಥದಕ್ಕೆ ಆ ಒಂದು ಇವತ್ತು ಪ್ರಗತಿ ಆಗ್ಬೇಕಂತ ಕೂಡ ನಾನು ಇವತ್ತು ಭಾವಿಸ್ತೇನೆ. ಮತ್ತು ಇವತ್ತು ಯಾವುದೇ ಒಂದು ರಾಷ್ಟ್ರ ಪ್ರಗತಿಯಲ್ಲಿ ನೋಡಬೇಕಾದ್ರೆ ಇವತ್ತು ಆ ರಾಷ್ಟ್ರದಲ್ಲಿ ಹೆಚ್ಚು ರೈಲು ಮಾರ್ಗಗಳು ನಿರ್ಮಾಣ ಆಗಬೇಕಾಗ್ತದೆ. ಆ ರಾಷ್ಟ್ರದಲ್ಲಿ ಇವತ್ತು ಹೆಚ್ಚು ರಾಷ್ಟ್ರೀಯ ಹೆದ್ದಾರಿಗಳು ನಿರ್ಮಾಣ ಆಗಬೇಕಾಗ್ತದೆ. ಆ ರಾಷ್ಟ್ರದಲ್ಲಿ ಹೆಚ್ಚು ಜಲಮಾರ್ಗಗಳು ನಿರ್ಮಾಣ ಆಗಬೇಕಾಗ್ತದೆ. ಆ ರಾಷ್ಟ್ರದಲ್ಲಿ ವಾಯು ಮಾರ್ಗಗಳು ನಿರ್ಮಾಣ ಆದಾಗ ಆ ದೇಶ ಪ್ರಗತಿ ಹಾದಿಯಲ್ಲಿ ಕಾಣ್ತದೆ. ಹಾಗಾಗಿ ನಮ್ಮ ಬೇಡಿಕೆ ಏನಂದ್ರೆ ಇವತ್ತು ಅಮರೇಗೌಡರು ಸೀನಿಯರ್ ಅದರ ಕಾಂಗ್ರೆಸ್ನಾಗ, ಅದ್ರ ವಯಸ್ಸಿನಲ್ಲಿ ನಾನು ಸೀನಿಯರ್, ಆದ್ರೆ ಅಮರೇಗೌಡರು ನಡೀತೈತಿ ಈಗ. ಹಾಗಾಗಿ ಇವತ್ತು ನಾನು ಒಂದು ಸರ್ವೆ ಮಾಡಿಸಿದ್ದೆ ನಿಮ್ಮೆಲ್ಲರ ಅಧಿಕಾರದಿಂದ. ಆ ಸಂದರ್ಭದಲ್ಲಿ ಸಂಸದನಾದಂಥ ಸಂದರ್ಭದಲ್ಲಿ ದರೋಜಿ, ಗಂಗಾವತಿ ಮತ್ತು ತಾವರಗೇರಿ, ಕುಷ್ಟಗಿ, ಬಾಗಲಕೋಟೆ ಸರ್ವೆ ಆಗಿರ್ತಕ್ಕಂಥದ್ದಿದೆ. ಕರ್ನಾಟಕದ ಸೇರನ್ನ ನೀವು ಕೊಡಿಸ್ತಕ್ಕಂಥದ್ದು ನಾನು ನಿಮ್ಮ ಜೊತೆಗೆ ಇರ್ತೇನೆ. ದೊಡ್ಡನಗೌಡರು ಸೋಮಣ್ಣ ಅವ್ರನ್ನ ಇಟ್ಕೊತಿರೋ ಅಥವಾ ಪ್ರಹ್ಲಾದ್ ಜೋಶಿ ಅವ್ರನ್ನ ಇಟ್ಕೊತಿರೋ ಅಥವಾ ಯಾರಂದ್ರೆ ಶ್ರೀ ವೈಷ್ಣವಿ ಇಟ್ಕೊತೀರಿ, ಅದು ನಿಮಗೆ ಎಡಿಷನಲ್ ರೈಲ್ವೆ ಲೈನ್ ಆಗ್ತದೆ. ಆ ಕಾರಣಕ್ಕಾಗಿ ಪಕ್ಷ ಭೇದವನ್ನು ಮರೆತು ನಾವೆಲ್ಲ ಕೆಲಸ ಮಾಡ್ಬೇಕಾಗಿ. ಈಗ ನೋಡೋಣ, ಅಧಿಕಾರ ಇಲ್ಲ, ಏನ್ ಯಾರು ಕೇಳಾಗೆ ಇಲ್ಲ. ನಮ್ಮನ್ನು ಅಧಿಕಾರ ಇದ್ದಾಗ ಮಾತ್ರ ನಾವು ನಮ್ಮ ಡ್ಯೂಟಿ ಇದೆ. ಒಂದ್ ಕಡೆ ಹೇಳ್ತಾರೆ ನಮ್ಮ ಏನಂತಂದ್ರೆ ಹಕ್ಕು ಮತ್ತು ಕರ್ತವ್ಯ ಅಂತ ಒಂದು ಕಡೆ ಬರ್ತದೆ. ನಮಗೆ ಬೇಕಾಗಿರ್ತಕ್ಕಂಥದ್ದು ಹಕ್ಕು ಒಂದು ಕಡೆ ನಾವು ಪ್ರತಿಪಾದಿಸಬೇಕಾಗ್ತದೆ, ನಮ್ಮ ಕರ್ತವ್ಯ ಏನನ್ನೋದು ಕೂಡ ನಾವು ಪ್ರತಿಪಾದಿಸಬೇಕಾಗಿದೆ. ಆ ಕೆಲಸವನ್ನ ಮಾಡ್ತಕ್ಕಂಥದ್ದು. ಮತ್ತು ಕುಷ್ಟಗಿ ಪಟ್ಟಣ ರಿಂಗ್ ರೋಡ್ ಆಗ್ಬೇಕಾಗಿದೆ ದೊಡ್ಡನಗೌಡ್ರೆ. ಇದು ಹೈವೇ ಮೇಲೆ ಇರೋದ್ರಿಂದ ಅದಕ್ಕೇನು ಪ್ರಾಬ್ಲಮ್ ಇಲ್ಲ, ಟೆಕ್ನಿಕಲಿ ಪ್ರಾಬ್ಲಮ್ ಇಲ್ಲ. ನಮ್ಮ ಸಂಸದರ ಜೊತೆ ಕೂಡ ನಾನು ಮಾತನಾಡ್ತೇನೆ. ನೀವು ಸಂಸದರು ಸೇರ್ಕೊಂಡು ಮತ್ತು ನಮ್ಮ ತಂಗಡಿಗರು ಇರ್ಬೋದು, ಜಿಲ್ಲೆಯ ನಾಯಕರು ರಾಯರೆಡ್ಡಿ ಅವರು ಇರ್ಬೋದು, ಎಲ್ಲರೂ ಏನಂದ್ರೆ ಸೇರ್ಕೊಂಡು ಆ ರಿಂಗ್ ರೋಡ್ ಅನ್ನ ತರ್ತಕ್ಕಂಥ ಕೆಲಸವನ್ನ ನೀವು ಮಾಡಬೇಕಂತ ಕೂಡ ನಾವು ಜೊತೆಗಿರ್ತೇವೆ ಅನ್ನೋ ಮಾತನ್ನು ಕೂಡ ಹೇಳಿ, ಮತ್ತೆ ಇಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಇಲ್ಲಿ ಬಂದು ನಿಮ್ಮೆಲ್ಲರ ಮುಖದರ್ಶನವನ್ನ ಮತ್ತು ದಿಗ್ಗಜರ ಸಾಹಿತಿಗಳ ದರ್ಶನವನ್ನು ಪಡ್ಕೊಳ್ತಕ್ಕಂಥ ಒಂದು ಪುಣ್ಯ ಅಂತ ಕೂಡ ನಾನು ಭಾವಿಸ್ತೇನೆ. ಸಮಾಜ ನಿಂತು ನೀರಾಗದೆ ಸಮಾಜ ಅದು ಪರಿಶುದ್ಧತೆಯನ್ನ ಕಾಪಾಡಿಕೊಳ್ತಕ್ಕಂಥದ್ದು ಕೆಲಸ ಕೂಡ ಈ ಸಂದರ್ಭದಲ್ಲಿ ಆಶಿಸಿ, ಮತ್ತು ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು, ಸಾಹಿತಿಗಳು, ಅದ್ರ ಜೊತೆಗೆ ಪೂಜ್ಯ ನನ್ನ ತಂದೆಯವರ ಒಡನಾಡಿಗಳು ಆಗಿರ್ತಕ್ಕಂಥ ಶ್ರೀ ಶೇಖರಗೌಡ ವಿ ಮಾಲಿ ಪಾಟೀಲ್ ಅವರನ್ನ ನಾನು ತಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ತುಂಬ ಹೃದಯದಿಂದ ಅತ್ಯಂತ ಸಂತೋಷದಿಂದ ಅವರನ್ನ ಇದಕ್ಕೆ ಸ್ವಾಗತ ಮಾಡ್ತೇನೆ. ಸ್ವಾಗತ, ಸುಸ್ವಾಗತ. ಎಸ್ ಡಿ ಸಿದ್ದರಾಮಯ್ಯನವರು ಆ ರೀತಿ ಹನುಮಂತಯ್ಯನವರು ಬಂದಿಲ್ಲ ಇಲ್ಲಿ ನಮ್ಮ ತಾಲೂಕಿಗೆ, ನಮ್ಮ ಜಿಲ್ಲೆಗೆ ಬಂದಾರ. ಆದ್ರೆ ಇವತ್ತು ಅಂತ ವ್ಯಕ್ತಿಗಳ ಮಾತುಗಳನ್ನ ಕೇಳಲಿಕ್ಕೆ ನಾವ್ಯಾರು ಕೂಡ ಬರ್ಲಿಲ್ಲ ಅಂದ್ರ ಅದು ಒಂದು ಬಹಳ ನೋವಿನ ಸಂಗತಿ ಅನ್ನುವ ಮಾತನ್ನು ಹೇಳುವುದರ ಜೊತೆಗೆ, ಸಾಹಿತ್ಯ ಅಂದ್ರೆ ಸಮಾಜವನ್ನ ಸುಧಾರಣೆ ಮಾಡತಕ್ಕಂತ ಒಂದು ಭಾಗ. ಇವತ್ತು ಕವಿತೆಯಿಂದ ಆಗ್ಬಹುದು, ವಚನಗಳಿಂದ ಆಗ್ಬಹುದು, ಮತ್ತೆ ಕಾದಂಬರಿಯಿಂದ ಆಗ್ಬಹುದು, ಇನ್ನಿತರ ಮೂಲಗಳಿಂದ ನಮ್ಮ ಈ ಸಮಾಜವನ್ನ ಸರಿದಾರಿಗೆ ತರ್ತಕ್ಕಂಥ ಒಂದು ವ್ಯವಸ್ಥೆ ಅಂತ ನಾವೆಲ್ಲರೂ ತಿಳ್ಕೊಳ್ಬೇಕು. ಈಗ ಹನುಮಂತಯ್ಯನವರು ಹೇಳಿದ್ರು, ಈ 80% ಇದ್ದಾಗ ದೇಶ ಶಾಂತಿಯುತವಾಗಿತ್ತು. ಈಗ ಆ ಶಾಂತಿಯನ್ನ, ನೆಮ್ಮದಿಯನ್ನ ಕಳೆದುಕೊಂಡಂತ ಪರಿಸ್ಥಿತಿ 80% ಶಿಕ್ಷಣವಂತರಾದಾಗ ಮೂಡಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ದೇಶದಾಗ ನೋಡ್ರಿ, ನೀವು ದೇಶದಾಗ ನೋಡ್ರಿ, ಜಗತ್ತಿನ ನೋಡ್ರಿ, ಎಲ್ಲಾದ್ರೂ ಅವಘಡಗಳು, ಅದು ಇದು ಸುಲಿಗೆ ಎಲ್ಲ ನಡೀತಕ್ಕಂಥ ಇವತ್ತು ಆ ಕೆಲಸಗಳು ಆಗ್ತವೆ. ಮಾನವೀಯ ಮೌಲ್ಯಗಳು ಮಾಯ ಆಗ್ತವೆ. ನೋಡಿ, ನಿನ್ನಿನ ಒಂದು ಮಾಧ್ಯಮದಲ್ಲಿ ನೋಡಿದ್ವಿ,
ಒಂದು ಮನೆಯಲ್ಲಿ ಇಬ್ಬರೇ ಮನಸ್ಸುಗಳು ಆ ಕ್ಷಣದಲ್ಲಿ ಇದು ಕನ್ನಡಕ್ಕಾದ ಅವಮಾನ, ಕನ್ನಡ ಸಂಸ್ಕೃತಿಗೆ ಆದ ಅವಮಾನ, ಕನ್ನಡ ಪ್ರಜ್ಞೆಗೆ ಆದ ಅವಮಾನ ಅಂತ ನಾವು ಯಾರೂ ಕೂಡ ಸ್ಪಂದಿಸಲಿಲ್ಲ. ಇದು ನಿಷ್ಕ್ರಿಯತೆಯ ಕಾರಣ. ಆ ದೃಷ್ಟಿಯಿಂದೇನೆ ಪುಸ್ತಕಗಳು ಮಾತನಾಡಿದರೆ ಸಾಲದು, ಪುಸ್ತಕಗಳನ್ನ ಓದುವ ಜನರೂ ಕೂಡ ಮಾತನಾಡಬೇಕು. ಜೊತೆಗೆ ಪುಸ್ತಕಗಳನ್ನ ಬರೆದ ಜನವೂ ಕೂಡ ಬದುಕಿರುವವರೆಗೂ ಮಾತನಾಡಬೇಕು. ಆಗ ಮಾತ್ರ ನಮ್ಮ ಸಾಹಿತ್ಯಕ್ಕೆ, ನಮ್ಮ ಬದುಕಿಗೆ ಒಂದು ಸಹಸ್ಪಂದನ ಇರುತ್ತೆ.